ನಮಸ್ತೆ ನನ್ನ ಮುದ್ದು ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಾಡಿಕೊಡ್ಬೋದಾದಂತಹ ತುಂಬ ಸುಲಭವಾಗಿ ಆಗುವಂತಹ ಹಾಗೆ ತುಂಬ ಪ್ರೋಟೀನ್ ರಿಚ್ ಆಗಿರುವಂತಹ ಪಿಜ್ಜಾನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಇದನ್ನ ಮಾಡಲಿಕ್ಕೆ ಮೈದಾ ಬೇಕಾಗಿಲ್ಲ, ಹಾಗೆ ಓವನ್ ಇಲ್ಲದೆ ಇದ್ರೂ ಸಹಿತ ತುಂಬ ಕ್ವಿಕ್ ಆಗಿ ಮಾಡ್ಕೊಳ್ಬೋದಾದಂತಹ ಈ ಒಂದು ಹೈ ಪ್ರೋಟೀನ್ ರಿಚ್ ಇರುವಂತಹ ಪಿಜ್ಜಾನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹೆಸರು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನಿಲ್ಲಿ ನೀರನ್ನು ಹಾಕಿ ಒಂದು ರಾತ್ರಿ ಪೂರ್ತಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನಿಮಗೆ ರಾತ್ರಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಅನ್ಸಿದ್ರೆ 2 ರಿಂದ 3 ಗಂಟೆ ಆದ್ರೂ ಸಹಿತ ನೀವು ಇದನ್ನು ನೆನೆಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾನು ಇದನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಮರುದಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಅದನ್ನು ಇನ್ನೊಂದ್ಸಲ ವಾಶ್ ಮಾಡಿಕೊಂಡು ಆ ಒಂದು ಹೆಸರು ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇದಕ್ಕೆ ನಾವು ಹೆಸರು ಬೇಳೆನ ಉಪಯೋಗಿಸ್ಕೊಂಡಿರೋದ್ರಿಂದ ಮಕ್ಕಳಿಗೆ ಆಯಿತು ಅಥವಾ ದೊಡ್ಡೋರಿಗೆ ಆಯಿತು ಮಾಡಿ ಕೊಡಬಹುದು. ನೋಡಿ, ಇದಕ್ಕೆ ನಾನು ನಂತರ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನೀರನ್ನು ಸೇರಿಸಿ ಪೂರ್ತಿಯಾಗಿ ನುಣ್ಣಗೆ ಆಗೋ ರೀತಿ ಇದನ್ನು ರುಬ್ಕೊಳ್ಬೇಕು. ನೋಡಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳಿ. ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಪೇಸ್ಟು ನೋಡಿ ಈ ರೀತಿ ಬರಬೇಕು. ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದು ಈ ಒಂದು ವಿಡಿಯೋನ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ರುಬ್ಕೊಂಡಿರುವಂತಹ ಮಿಶ್ರಣವನ್ನು ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರವೆ ಇದ್ದರೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಂತರ ಇದನ್ನು 2-3 ಮಿನಿಟ್ಸ್ ಆದ್ರೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಲ್ವಾ, ಹಾಗಾಗಿ ಪಿಜ್ಜಾ ಬ್ಯಾಟರು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಒಂದು 2-3 ಮಿನಿಟ್ಸ್ ಅಂತೂ ನೀವು ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈಗ ಬ್ಯಾಟರು ರೆಡಿ ಆಗಿದೆ. ನೀವೇನಾದ್ರೂ ಹೆಸರು ಬೇಳೆನ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ 3 ಅವರ್ಸ್ ಅಥವಾ 4 ಅವರ್ಸ್ ನೆನೆಸಿ ಮಾಡುವಂಥ ಒಂದು ಸಂದರ್ಭದಲ್ಲಿ ನೀವು ಬೇಕಿಂಗ್ ಸೋಡಾನ ಈ ಒಂದು ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು. ನಾನು ರಾತ್ರಿ ಪೂರ್ತಿ ನೆನೆಸಿದ್ನಲ್ವ, ಹಾಗಾಗಿ ನಾನೇನು ಬೇಕಿಂಗ್ ಸೋಡಾನ ಹಾಕ್ಕೊಂಡಿಲ್ಲ. ನೋಡ್ತಾ ಇರ್ಬೋದು. ನೆಕ್ಸ್ಟು ನಾನಿಲ್ಲಿ ಒಂದು ಹೆಂಚನ್ನ ಇಟ್ಕೊಂಡಿದ್ದೀನಿ. ಒಂದು ತವನ ಇಟ್ಕೊಂಡು ಅದ್ರ ಮೇಲ್ಗಡೆ ನಾನು ಒಂದು ಪಾನ್ನ ಹಾಕ್ಕೊಂಡಿದ್ದೀನಿ. ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ನ ನಾನಿಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಪಿಜ್ಜಾನ ನಾವು ಯಾವ ರೀತಿ ಹಾಕ್ಕೊಳ್ತೀವೋ ಆ ರೀತಿಯಲ್ಲಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಸೈಜ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಮಾಡೋ ಒಂದು ಟೈಮ್ನಲ್ಲಿ ಚಿಕ್ಕದಾಗಿ ಮಾಡಿಕೊಟ್ರೆ ಅವ್ರಿಗೆ ತುಂಬ ಇಷ್ಟಪಡ್ತಾರೆ, ಹಾಗೆ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮ್ನಲ್ಲೇ 1 ಮಿನಿಟ್ ಆರ್ 2 ಮಿನಿಟ್ಸ್ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಇದು ಬೆಂದಿದೆ. ಇದನ್ನು ನಾನು ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ. ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ಇದ್ರ ಮೇಲೆ ಉಲ್ಟಾ ಹಾಕಿರ್ತೀವಲ್ವ, ಇದ್ರ ಮೇಲೆ ನಾನು ಪಿಜ್ಜಾ ಸಾಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಪಿಜ್ಜಾ ಸಾಸ್ನ ನೀವು ಅಪ್ಲೈ ಮಾಡೋವಾಗ ನೋಡಿಕೊಂಡು ನೀವು ಎಲ್ಲ ಕಡೆನೂ ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನೋಡಿ, ನಾನಿಲ್ಲಿ ವೆಜಿಟೇಬಲ್ಸ್ನ ತಗೊಂಡಿದ್ದೀನಿ. ನಾನು ಸ್ವೀಟ್ ಕಾರ್ನ್, ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊನ ನಾನಿಲ್ಲಿ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮಗೆ ಯಾವ ಒಂದು ವೆಜಿಟೇಬಲ್ಸ್ ಇಷ್ಟನೋ ನೀವು ಅದನ್ನು ಟಾಪಿಂಗ್ಸ್ಗೆ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಗೆ ಕ್ಯಾಪ್ಸಿಕಮ್ ಟೊಮೊಟೊನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಮನೆಯಲ್ಲಿತ್ತು ಅಂತ ಹೇಳಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ನೋಡಿ, ನಾನು ಇದನ್ನ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಚೀಸ್ನ ಬಳಸ್ತಾ ಇದ್ದೀನಿ. ಚೀಸ್ನ ಸಹಿತ ಟಾಪಿಂಗ್ಸ್ಗೆ ಹಾಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನೀವು ಹಾಕೊಳ್ಬಹುದು ಅಥವಾ ಹಾಕದೇನೆ ಸಹಿತ ನೀವು ಮಾಡ್ಕೊಳ್ಬಹುದು. ಚೀಸ್ ಇಲ್ಲದೆ ಇದ್ರೆ ಪಿಜ್ಜಾ ಇನ್ಕಂಪ್ಲೀಟ್ ಅಂತ ಹೇಳಿ ಅನ್ಸುತ್ತೆ ಅಂತ ಹೇಳಿ ನಾನಿಲ್ಲಿ ಹಾಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಪಿಜ್ಜಾ ರೆಡಿ ಆಗುತ್ತೆ. ಇದ್ರ ಮೇಲ್ಗಡೆ ನೀವು ಚಿಲ್ಲಿ ಫ್ಲೆಕ್ಸ್ ಇದ್ರೆ ಚಿಲ್ಲಿ ಫ್ಲೆಕ್ಸ್ನ ಹಾಕೊಳ್ಬಹುದು. ಆದರೆ ನಾನಿಲ್ಲಿ ಪಿಜ್ಜಾ ಆರ್ಗಾನೋನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೆಕ್ಸ್ ಅಥವಾ ಆರ್ಗಾನೋನ ನಾವು ಬಳಸ್ಕೊಳ್ಬಹುದು. ನಾನಿಲ್ಲಿ ಆರ್ಗಾನೋನ ನಾನು ಬಳಸ್ಕೊಂಡಿದ್ದೀನಿ. ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ಮಿನಿಟ್ಸ್ ನಾವು ಇದನ್ನು ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು. ಈಗ ಆಲ್ಮೋಸ್ಟ್ ಪಿಜ್ಜಾ ರೆಡಿ ಆಗಿದೆ. ಇದನ್ನು ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಡಿಮೆ ಒಂದು ಪದಾರ್ಥಗಳನ್ನು ಬಳಸಿ ಹಾಗೆ ಹೆಲ್ದಿಯಾಗಿ ಮನೆಯಲ್ಲೇ ಪಿಜ್ಜಾನ ಮಾಡ್ಕೊಳ್ಬಹುದು. ಈಗ ನಾನು ದೊಡ್ಡದಾಗಿ ಪಿಜ್ಜಾನ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಆಗಲೇ ನಾನು ಕಿಡ್ಸ್ಗೆ ಅಂತ ಹೇಳಿ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಾಗಿ ಸ್ಮಾಲ್ ಸೈಜ್ನಲ್ಲಿ ಮಾಡಿ ತೋರಿಸಿದ್ದೆ. ಈಗ ನಾನಿಲ್ಲಿ
ಸ್ವಲ್ಪ ದೊಡ್ಡವ್ರಿಗೆ ತಿನ್ನೋದಕ್ಕೆ ಅಂತ ಹೇಳಿ ನಾನು ಇನ್ನೊಂದನ್ನು ಸಹಿತ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರನೇ ನಾನು ಅದೇ ಒಂದು ಪ್ರೊಸೀಜರ್ನಲ್ಲಿ ಬ್ಯಾಟರ್ನ ರೆಡಿ ಮಾಡಿರ್ತೀವಲ್ವ, ಅದನ್ನು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿಯೇ ಹಾಕ್ಕೊಂಡಿದ್ದೀನಿ. ಅಥವಾ ಇನ್ನೂ ಸಹಿತ ನೀವು ದೊಡ್ಡದಾಗಿ ಸೈಜ್ನಲ್ಲಿ ಸಹಿತ ಹಾಕ್ಕೊಳ್ಬಹುದು. ಹಾಕಿ ಪಿಜ್ಜಾ ಸಾಸ್ನ ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ ಒಂದು ವಿಡಿಯೋ ಕ್ಲಿಪ್ಪು ಸ್ವಲ್ಪ ಮಿಸ್ ಆಗಿದೆ, ಹಾಗಾಗಿ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಂತರ ಟಾಪಿಂಗ್ಸ್ಗೆ ನಾನು ಅದೇ ಒಂದು ಪದಾರ್ಥಗಳನ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಪಿಜ್ಜಾ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ದಾಗ ಮಕ್ಕಳನ್ನ ಔಟ್ಸೈಡ್ ಕರ್ಕೊಂಡೋಗಿ ಅಲ್ಲಿ ಪಿಜ್ಜಾನ ಕೊಡಿಸೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ನೀವು ಹೆಲ್ದಿಯಾಗಿ ಪಿಜ್ಜಾನ ಮಾಡಿಕೊಟ್ರೆ ಮಕ್ಕಳಿಗೂ ಸಹಿತ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಹೆಸರು ಬೇಳೆ ಒಂದು ಬಳಸಿ ಮಾಡಿರುವಂತಹ ಈ ಒಂದು ಪಿಜ್ಜಾ ರೆಸಿಪಿ ಖಂಡಿತ ನೀವು ಈ ಒಂದು ವಿಧಾನದಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಮತ್ತೆ ಪಿಜ್ಜಾ ಇದೇ ರೀತಿ ಮಾಡಿಕೊಡು ಅಂತ ಹೇಳಿ ಮಕ್ಕಳು ಹಠ ಮಾಡೋದಂತೂ ಖಂಡಿತ. ಹೊರಗಡೆ ತಿನ್ನೋದಕ್ಕಿಂತ ನಾವಿಲ್ಲಿ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವಾಗ ಇದೇ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ನೋಡಿ ಜಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೆ ನಾನು ಆರ್ಗ್ಯಾನೋನ ನಾನಿಲ್ಲಿ ಹಾಕೊಳ್ಳೋದನ್ನ ಮರ್ತು ಬಿಟ್ಟಿದ್ದೆ. ಮತ್ತು ಲಿಡ್ನ ಓಪನ್ ಮಾಡಿ ಆರ್ಗ್ಯಾನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಅದು ಮೆಲ್ಟ್ ಆಗುತ್ತೆ. ಚೀಸೆಲ್ಲ ಮೆಲ್ಟ್ ಆದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಪಿಜ್ಜಾ ಬೇಕಾಗಿದೆ ಅಂತ ಹೇಳಿ. ನೋಡಿ, ಈಗ ಎರಡೂ ರೀತಿಯಲ್ಲಿ ಪಿಜ್ಜಾನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೈಮ್ನಲ್ಲಿ ಸ್ನ್ಯಾಕ್ಸ್ ಅಂತ ಹೇಳಿ ತಿನ್ನಬಹುದು, ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಸಹಿತ ಮಾಡ್ಕೊಳ್ಬಹುದು. ನಾವಿಲ್ಲಿ ಹೆಸರು ಬೇಳೆನ ಬಳಸಿರೋದ್ರಿಂದ ಏನೂ ಒಂದು ತೊಂದರೆ ಆಗೋದಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ ಮಕ್ಕಳಿಗೆ ತಿನ್ನೋದಕ್ಕೆ. ನೋಡಿ, ಇದಕ್ಕೆ ನಾನು ಮೈದಾ ಬಳಸಿಲ್ಲ, ಓವನ್ ಇಲ್ಲ ಅಂದ್ರೂ ಸಹಿತ ನಾವು ಸುಲಭವಾಗಿ ಪಿಜ್ಜಾನ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಚೀಸ್ನ ಬಳಸ್ತೇನೂ ಸಹಿತ ಮಾಡ್ಕೊಳ್ಬಹುದು. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ರುಚಿ ಮಾತ್ರ ತುಂಬ ಅದ್ಭುತವಾಗಿ ಬಂದಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಮೊದಲನೇ ಸಲ ಮಾಡಿದ್ರೂ ಸಹಿತ ತುಂಬ ಚೆನ್ನಾಗಿ ಕೂಡ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಪಿಜ್ಜಾ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ನಾನು ಮಾಡಿರೋಂತಹ ಈ ಒಂದು ರೆಸಿಪಿ ನಿಮಗೆ ಹೇಗಿತ್ತು ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.